ಸುಮಾರು ದಿನ ಆಯ್ತು ಗೈಸ್ ಇವತ್ತು ಮಾಡಿದ್ರು ಉದಾಸೀನ ಹಾಕಿತ್ತು. ಅದನ್ನು ಹಿಡೀಲಿಕ್ಕೆ ಒಂದು ಸಾಧನೆ ಇಟ್ಟಿದ್ದೇವೆ ನಾವೇ ಮಾಡಿದ್ದು ನೋಡಿ ತಿಳಿತಿದ್ದಾರೆ ನಮ್ಮ ಅಣ್ಣನವರು ಎಲ್ಲರಿಗೂ ನಾವಿತ್ತು ಟೆಂಜಿ ಹಿಡಿಯುವ ಅಂದರೆ ಏಡಿ ಹಿಡಿಯುವ ಹೊಸ ವಿಧಾನ ಮಾಡ್ತಿದ್ದೆ. ಇದು ಕ್ಯಾನ್ ಅಂದರೆ ನಾವು ಮನೆಯಲ್ಲಿ ಯೂಸ್ ಮಾಡೋದ ಕ್ಯಾನನ್ನು ಇಲ್ಲಿ ಒಂದು ರೌಂಡ್ ಶೇಪಲ್ಲಿ ಹೋಲ್ ತೆಗಿಬೇಕು. ಹೋಲ್ ತೆಗೆದು ಇಲ್ಲಿ 2 ತೂತು ಮಾಡಬೇಕು. ಅಂದರೆ ನಾವು ಈ ಇದು ಕುಪ್ಪಿಂದ ಮಾಡಿದ ಅಂದರೆ ಅರ್ಧ ಕಟ್ ಮಾಡಿ ಹೀಗೆ ಕಟ್ ಮಾಡಬೇಕು. ಕಟ್ ಮಾಡಿ ಇದು ಅಂದರೆ ಹೀಗಿಟ್ರೆ ಬೆಂಜಿ ಒಳಗೆ ಹೋಗ್ತದೆ, ಒಳಗಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಈ ಮುಳ್ಳು ತಡಿತದೆ, ಅವರಿಗೆ ಐಡಿಯಾ ಉಂಟು, ತಡಿತದೆ. ಇದು ನೀವು ಮನೇಲೆ ಮಾಡಿದ್ದು ಮತ್ತೆ ಇಲ್ಲ ಯೂಟ್ಯೂಬ್ ನೋಡಿ ಇಲ್ಲ ಮನೇಲೆ ಇದು ಹೋಲ್ ಎಲ್ಲ ಮಾಡ್ಬೇಕು ಜಾಸ್ತಿ. ಯಾಕಂದ್ರೆ ನಾವು ಈಗ ಇದು ಕನಿಯಲ್ಲಿ ಇಡುದಲ್ಲ, ನೀರೆಲ್ಲ ಅದರ ಸ್ಮೆಲ್ ಎಲ್ಲ ಹೊರಗೆ ಬರ್ಬೇಕು. ಅಂದ್ರೆ ಸ್ಮೆಲ್ ಬಂದ್ರೆ ಏಡಿ ಹಿಡಿಲಿಕ್ಕೆ ಆಗುದು. ಇಲ್ಲೆಲ್ಲ ಹೋಲ್ ಮಾಡ್ಬೇಕು. ಆಗ ಸ್ಮೆಲ್ ಬಂದ್ರೆ ಏಡಿಗಳಿಗೆ ಅಟ್ರಾಕ್ಟ್. ಇದು ಈ ಹೋಲ್ ಅಂತ 2 ಮಾಡ್ಲೇಬೇಕು. ಯಾಕಂದ್ರೆ ಮೀನಿನ ವೇಸ್ಟೇಜ್ ಉಂಟಲ್ಲ, ವೇಸ್ಟೇಜ್ ಅನ್ನು ಇಲ್ಲಿ ಈ ಹೋಲಿನ ಮುಖಾಂತರ ಕಟ್ಟಬೇಕು. ಅಂದ್ರೆ ಅದ್ರ ಸ್ಮೆಲ್ ಹೊರಗೆ ಬರ್ಬೇಕಲ್ಲ, ಕಟ್ಟಬೇಕು. ಈಗ ಇದನ್ನು ಹೀಗೆ ಮಾಡಿದನ್ನು ಹೀಗೆ ಇಡ್ಬೇಕು. ಹೀಗೆ ಇಟ್ಟು ಇನ್ನು ಕಟ್ಟಬೇಕು ಬಲ್ಲಿಯಲ್ಲಿ. ಇಲ್ಲದ್ರೆ ಅದು ಬಲ್ಲಿ ಕಟ್ಟದಿದ್ದರೆ ಮತ್ತೆ ಹೋಗ್ತದೆ. ಮತ್ತೆ ಪದಾರ್ಥಕ್ಕೆ ಸಿಗುದಿಲ್ಲ. ಟೈಟ್ ಕಟ್ಟಬೇಕು. ಯಾಕಂದ್ರೆ ಇದು ಇದರಲ್ಲೇ ಇರುದು ಎಲ್ಲ. ಇದು ಹೋದ್ರೆ ಮತ್ತೆ ನಿಮ್ಗೆ ಡೆಂಜಿ ಸಿಕ್ಕುದಿಲ್ಲ, ಮತ್ತೆ ಎಲ್ಲ ಓಡಿ ಹೋಗ್ತದೆ. ಇದು ತಿಂಡಿ ಅದಕ್ಕೆ ತಿನ್ಲಿಕ್ಕೆ ವೇಸ್ಟ್ ಹಾಕಿದ್ದು ಸಹ ತಿಂದು ಸೀದಾ ಓಡಿ. ತಿಂಡಿ ಅಲ್ಲ ಅದು, ಇದು ಫಿಶ್ ವೇಸ್ಟ್. ಸಾರಿ, ಫಿಶ್ಶಿನ ವೇಸ್ಟ್ ಎಲ್ಲ ಇರ್ತಲ್ಲ ಅದರಲ್ಲಿ ಹಾಕಿರ್ತಾರೆ. ಅದಕ್ಕೆ ಈ ಒಂದು ಇದನ್ನು ಕಟ್ಟಿರ್ತಾರೆ ಗಟ್ಟಿಯಾಗಿ. ಈಗ ಕಟ್ಟಿ ಆಯ್ತು. ನೆಕ್ಸ್ಟ್ ಇನ್ನು ಎಲ್ಲ ರೆಡಿ ಆಯ್ತು. ಇನ್ನು ಇರುವ ಹಲ್ಲಕ್ಕೋಗಿರುವ ಬನ್ನಿ ಇರುವ ಐಸ್. ಕೊಟ್ಟೆಯನ್ನು ನಾವು ಈಗ ಒಳಗೆ ಹಾಕಿದ್ದೇವೆ. ಹಾಕಿ ಇನ್ನು ಎಂತ ಮಾಡ್ಬೇಕಂದ್ರೆ ನೀರು ಒಂದು ಸ್ವಲ್ಪ ಗುಂಡಿರ್ಬೇಕು. ನೀರು ಇದ್ರ ಮೇಲೆ ಈಗ ತೇಲ್ತದೆ ಅಲ್ಲ, ಅದಕ್ಕೆ ನಾವು ಈಗ ಎಂತ ಮಾಡ್ಬೇಕು, ಕಲ್ಲಿಡ್ಬೇಕು. ಇದು ಬಾರದು ಕಲ್ಲಿಡ್ಬೇಕಿದ್ರು. ಈಗ ಇದರ ಮೇಲೆ ಈಗ ನಾವು ಈಗ ಭಾರವಾದ ಕಲ್ಲಿಡ್ಲಿಕ್ಕೆ ಹೋಗ್ತಿದ್ದೇವೆ ನೋಡಿ. ಈಗ ಕಲ್ಲಿಟ್ಟಿದ್ದೇವೆ. ಯಾಕಂದ್ರೆ ಈ ಹೋಳ ನಮಗೆ ನೀರಲ್ಲಿ ಫುಲ್ಲು ಮುಳುಗಬೇಕು.
ಮುಳುಗಿದ್ರೆ ನಮಗೆ ಎಂತ ಏಡಿ ಸಿಕ್ಕುದು. ಈಗ ಇಟ್ಟಿದ್ದೇವೆ ಅಲ್ಲ, ಇನ್ನೊಂದು 3 or 4 hours ಕಳೆದು ನಾವು ಬರಬೇಕು. ಜಾಸ್ತಿ ಬಿಟ್ಟರೆ ನಿಮಗೇನೋ ಒಳ್ಳೆಯದು, ಜಾಸ್ತಿ ಸಿಗ್ತದೆ. ಜನ ಕಮ್ಮಿ ಇದ್ರೆ ಬೇಗ ಬನ್ನಿ, ಜನ ಜಾಸ್ತಿ ಇದ್ದರೆ ಬೇಗ ತಗೊಂಡು ಹೋದ್ರೆ ಆಯಿತು. ಬನ್ನಿ. ಇನ್ನು 4 hour ಬಿಟ್ಟು ಬರುವ, ಆಗ ನಮಗೆ ಸಾಧಾರಣ ಸಿಕ್ಕಿರ್ತದೆ. ಇಟ್ಟೆವು ಅಂದರೆ ಈಗ ಏಡಿ ಎಲ್ಲ ತುಂಬ ಕಮ್ಮಿ ಆಗಿದೆ, ಯಾಕಂದರೆ ಹಿಡಿಯೋರು ಸುಮಾರು ಜನ ಇದ್ದಾರೆ ನಮ್ಮ ಆಚೆ. ಹೀಗೆ ಕ್ಯಾನ್ ಕಟ್ಟಿ ಹಿಡಿಯೋರು ಸುಮಾರು ಜನ ಇದ್ದಾರೆ, ಹಾಗೆ ಕಮ್ಮಿ ಆಗಿದೆ. ಈಗ ಬನ್ನಿ ನಾವು ಮನೆಗೆ ಹೋಗುವ. ಆಯ್ತು ಗಾಯ್ಸ್, ಮನೆಗೆ ಹೋಗುವ. ಗಾಯ್ಸ್ ಫುಲ್ ವಾಸನೆ ಬರ್ತದೆ ಗಾಯ್ಸ್, ಒಡಸಿ ಬರ್ತದೆ ಒಳ್ಳೆ ವಾಸನೆ. ಇನ್ನು ಮನೆಗೆ ಹೋಗುವ. ಇನ್ನು ಮತ್ತೆ ಬರುವ. ಲೇಟು ಬಂದರೆ ಹೇಳಿದಾರಲ್ಲ ಅಣ್ಣ, ಹಾಗೆ ಆಗ್ತದೆ. ಬೇಗ ಬಂದರೆ ನಮಗೆ ಕಡಿಮೆ ಸಿಗ್ತದೆ. ಗಾಯ್ಸ್ ಈಗ ಹೊರಟದವ್ರು ಬಂದರು, ಈಗ ನಮಗೆ ಹೋಗ್ಬೇಕೀಗ ಸ್ಪೀಡು. ಇಲ್ಲಿ ಗಾಯ್ಸ್ ನಾವು ಫುಲ್ ಈಗ ಎದ್ದು ಹೋಗ್ತಿದ್ದೇವೆ. ಇನ್ನು ಸೀದಾ ಹೋಗಿ ಡ್ರೋನ್ ಅವರ ಬೈಕ್ ಇಲ್ಲಿ ಉಂಟು, ನಾವಿಲ್ಲಿ ಕಾಯ್ತಿದ್ದೇವೆ. ಸ್ಕೂಟಿ ಎಕ್ಸ್ಚೇಂಜ್ ಮಾಡಿದರೆ ಆಗ್ಬೋದಾ ಅಂತ ಈಗ. ಈ ಸ್ಕೂಟಿ ಸೆಟ್ ಇತ್ತು, ಅದರಾಗೆ ಆಫ್ ರೋಡಲ್ಲಿ ಬರೋದಾಗೆ ಹೆದ್ರಿಗೆ ಚೂರು. ಈಗ ನಾವು ಒಟ್ಟಿಗೆ ಹೋಗುದು, ಈಗ ಜಾಲಿ ಇರ್ಬೋದು ಗಾಯ್ಸ್. ಹೋಗು ಹೋಗು. ಏ ಕಾರ್ತಿಕ, ಪೋಪ್ ಮೆಲ್ಲ ಹೋಗ. மெல்ல போறா. ಮೆಲ್ಲೋಗ, ಅವಳು ಬಾರಿಸ್ತದೆ ಸಾಯ್ತೇನೆ. ಇದು ಬೆಂಜಿ ಸಿಕ್ಕಿದೆ. ಬೆಂಜಿ ಇಲ್ಲ ಕಣ್ಣಿಗೆ, ನಮ್ಮ ಕಣ್ಣಿಗೆಲ್ಲ ಖಾಲಿ ಆಗಿದೆ. ಸಿಕ್ಕಿದೆ ಇಷ್ಟು ಇದು. ಇದು ನೋಡಿ ಗಾಯ್ಸ್, ಭಾರಿ ದೊಡ್ಡದು ನೋಡೋಣ ಹಂಗೆ ಎದ್ರಿಯ ಈಗ ಭಾರಿ ಇದೆಲ್ಲ ಭಾರಿ ದೊಡ್ಡದು ನೋಡಿ ಗಾಯ್ಸ್. ದೇವ್ರ ಕತ್ತಿದ್ರಂತಲ್ಲ, ಕೈ ಕಟ್ಟಿ ಆಗ್ಬೋದು. ಭಾರಿ ಅಪ್ಪನ ಅಂತೆಲ್ಲ ಅದರಲ್ಲಿ ದನಿಗೆ ಇಟ್ಕೊಳ್ತೇವೆ. ಸೂರ್ಯನ ನೀ ಒತ್ತಿ ಎಲ್ಲರೂ ಬಿಟ್ಟರೆ ಇವತ್ತಿರ್ಕ ಬತ್ತಿರ್ಕ ಬಿಡು. ವಾಯ್ಸ್ ಇದು ಎಲ್ಲ ಮೆಡಿಸಿನ್ ಎಲ್ಲ ದೊಡ್ಡ ಇದು ಇದರ ಕೈ ಇದೆಲ್ಲ ಇಜ್ಜಿ ನೋಡಿ ಗಾಯ್ಸ್. ಶೂಟಿ ಇದೆಲ್ಲ ನೋಡಿ ಮಾಡಿ ಎಲ್ಲ ನೋಡಿ ಫೈಟ್ ಮಾಡೋದು
ಎಷ್ಟು ಮಾಡಲಿಕ್ಕೆ ನೋಡಿದ್ವಿ. ಬಂತು ನೋಡಿ ಗಾಯ್ಸ್. ಗೈಸ್, ನಮ್ಮ ಚಾನೆಲ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಕೆಳಗಿರೋ ಬೆಲ್ ಬಟನ್ ಅನ್ನು ಒತ್ತಿ. ಸಿ ಯು ವಾಚಿಂಗ್ ಲಾಟ್ಸ್ ಆಫ್ ಲವ್. ಬೈ ಬೈ.